ಬಡ್ರು ತಿಂದು ಏನು ಉದ್ದಾರ ಆಗ್ತಿದ್ದಾರಂತ ಎಲ್ಲರೂ ನಮಸ್ಕಾರ ಮಾಡ್ಕೊರಿ. ನಾಳೆ ಡ್ರಾಯಿಂಗ್ ಕಾಂಪಿಟೇಷನ್ ಹಾಂ ಈಗ ಉಡಿ ತುಂಬಿಸುವ ನಮಗೊಬ್ಬ ಈಗ ಚಾ ಕುಡಿದ 50 ರೂಪಾಯಿ ಮೋಸ ಮಾಡಿ ಹೋಗಿದ್ದಾನು ನೋಡ್ರಿ. ಇಲ್ಲೇ ನಿಂತಿತ್ತದ ಗಾಡಿ, ಹೊಳಸ್ಕೊಂಡು ಬರ್ತೇನಂತೆ. ಏನು ಬಡ್ರು ತಿಂದು ಏನು ಉದ್ದಾರ ಆಗೋರದಾರ ಅಬ್ಬೇ ಸಗಲಿ ಕಾಣಿಸ್ಲಿಲ್ಲ. ಮತ್ತು ನಾನು ನೋಡಿ ಬಂದೆ ಅಲ್ಲೆಲ್ಲರೂ ನಿಂತಾರನ ಅಂತೇಳಿ ನನಗೆ ಕಾಣಿಸ್ಲಿಲ್ಲ. ಹೋಗ್ಲಿ ಬಿಡು, ಡಾಕ್ಟರ್ಗಳು ಹೆಂಗೆ ಮಾಡಿದಾರ ಹೆಂಗ ನೋಡ್ರಲ್ಲ, ಅವ ಬಡ್ರು ತಿಂದು ಏನು ಉದ್ದಾರ ಆಗ್ತಿದ್ದಾರಂತ ಹೆಂಗ ಇಂಗ್ಲೀಷ್ನಾಗ ಮಾತಾಡಿ 4 ಚಾ 1 ಟೇಡೆ ಮೇಡೆ 50 ರೂಪಾಯಿ. ಕಾರ್ ಗಾಡಿದಾಗ ಒಂದು ಇಂಗ್ಲೀಷ್ನಲ್ಲಿ ಮಾತಾಡಿದ್ರು. ಡಾಕ್ಟರ್ ಹೇಳ್ಬೋದು ಕೊಡ್ತಾನೆ ಅನ್ಕೊಂಡು ಹಂಗೆ ಹಾಕ್ಕೊಂಡು ಹೋಗ್ಬಿಟ್ಟ ಕಾರ್ ಗಾಡಿ. ಹೋಗ್ಲಿ ಬಿಡು, ಹಿಂಗೂ ಮೋಸ ಮಾಡೋರಿರ್ತಾರೆ ನೋಡ್ರಿ. ಸಿಕ್ಕ್ರಿ? ಸಿಗ್ಲಿಲ್ಲ? ಹೌದು ಏನ್ರಿ? ನಮಸ್ಕಾರ ಎಲ್ಲರಿಗೂ. UK ಬಾರು 88 ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಈಗ ಅಂಗಡಿ ಬಂದ್ ಮಾಡ್ಕೊಂಡು ಮನೆಗೆ ಬಂದೀವ್ರಿ. ನೋಡ್ರಿ, ಇಲ್ಲೇ ನಮ್ಮ ಮನೆಯವ್ರ ಕೈ ಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚತ್ತಾರ. ಇವತ್ತು 2ನೇ ಶುಕ್ರವಾರ. ಸ್ವಲ್ಪ ಮನ್ಯಾಗ ವರಮಹಾಲಕ್ಷ್ಮಿ ಪೂಜೆ ಸಂಕ್ಷಿಪ್ತ ಮಾಡಿದೇವ್ರಿ. ನೋಡ್ರಿ ಇಲ್ಲೇ ತೋರಿಸ್ತೀನಿ. ನೋಡ್ರಿ ಇಲ್ಲೇ ಪೂಜೆ ಮಾಡತ್ತಾರ, ದೀಪ ಹಚ್ಚತ್ತಾರ. ಈಗ 4ನೇ ಶುಕ್ರವಾರ ಉಡಿ ತುಂಬಿದ್ರ ಆತಂತ ಹೇಳಿ ಇದು ಮಾಡಿದೇವ್ರಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಸರಿ ಇರಲ್ಲ ನೋಡ್ರಿ. ಎಲ್ಲರೂ ನಮಸ್ಕಾರ ಮಾಡ್ಕೊರಿ. ನಮ್ಮ ಮನೆಯವ್ರು ಮಾಡಿದಾರ್ರಿ ಇವತ್ತಿನ ಪೂಜೆ. ಮಾಡ್ಬಾರ್ದು ಅಪ್ಪಾಜಿ. ಹಾಯ್ ಹೇಳ ಎಲ್ಲರಿಗೂ. ಇವತ್ತು ಸ್ವಲ್ಪ ಬೇಜಾರು ಭಾಳ ಆತ್ರಿ. ಸಾಯಂಕಾಲ ನೋಡಿದ್ರೆ ಅವರು 50 ರೂಪಾಯಿ ಮೋಸ ಮಾಡಿ ಹೋಗ್ಬಿಟ್ರು. ಹಿಂಗಾಗಿ ಸ್ವಲ್ಪ ಬೇಜಾರಾಗೈತ್ರಿ. ಈ ಥರ ಯಾರಿಗೂ ಮಾಡಬಾರ್ದ್ರಿ. ಹೊಟ್ಟೆ ಪಾಡಿನ ಸಲುವಾಗಿ ದುಡ್ಕೊಂಡು ತಿಂತಿರ್ತಾರ. ಈ ಥರ ಬಂದು ಕಾರ್ ಒಳಗೆ ಬಂದಿದ್ರಿ, ಕಾರ್ ಒಳಗೆ ಬಂದು ಮೋಸ ಮಾಡಿ ಹೋಗಿದ್ದಾರೆ ಹೇಳ್ರಿ. ನಮಗೆ ಹಿಂಗೆ ಮಾಡಬಾರ್ದಲ್ರಿ. ಅದಾ ಹಾಂ ಎದಕ್ಕಪ್ಪಜ್ಜಿ? ನಾಳೆ ಡ್ರಾಯಿಂಗ್ ಕಾಂಪಿಟೇಷನ್ ಹಾಂ ತಗೋ. ನಾಳೆ ಡ್ರಾಯಿಂಗ್ ಕಾಂಪಿಟೇಷನ್ ಐತ್ಯಾ? ತಗೋ ತಗೋ. ನೀ ಹೆಂಗೆ ಒಯ್ದಿರ್ತಿ ಹಂಗೆ ವಾಪಸ್ ತಂದು ಕೊಡ್ಬೇಕಾ ಅಪ್ಪಾಜಿ ಅವನ? ಹಾಂ ನೀ ಯಾವ್ಯಾವ ಹೋಗ್ಯಾವ ಸ್ಕೂಲಿಗೆ? ಸಾಕು ಬಿಡು, ಒಂದ ಯಾವ್ದಾರ ತಗೊಂಡೋಗು. ನಾಳೆ ಏನೈತಿ? ಡ್ರಾಯಿಂಗ್ ಕಾಂಪಿಟೇಷನ್. ದುಡ್ಡು ಗಿಡ್ಡು ಏನಿಲ್ಲ, ಪ್ರೈಸ್ ಅಷ್ಟೇ ಕೊಡ್ತೇನೆ ಅಂತ ಹೇಳಿದಾರೆ ಸ್ಕೂಲ್ನಾಗ. ಟ್ಯಾಲೆಂಟ್ ಏನೈತೆ ಅದನ್ನ ಇದನ್ನ ಮಾಡಲ್ಲ, ದುಡ್ಡು ಗಿಡ್ಡ ಅಂತ ನೋಡ್ಬೇಡ. ನೋಡ್ರಿ, ಮಧ್ಯಾಹ್ನ ಸ್ವಲ್ಪ ಅಡುಗೆ ಮಾಡೋದಾಗಲಿಲ್ಲ ಅಂಥೇಳಿ ಇವಾಗ ಮಾಡತ್ತೀನಿ. ಈ ಕಡೆ ಸಾರು ಅನ್ನ ಮಾಡತ್ತೀನಿ. ಬದ್ನಿಕಾಯಿ ಪಲ್ಯ ಸ್ವಲ್ಪ ನೈವೇದ್ಯಕ್ಕೆ ಅನ್ನ ಮಾಡತ್ತೀನಿ. ನಮ್ಮ ಅಂಗಡ್ಯಾಗ ಇವತ್ತು ಯಾಕೋ ಸಮೋಸ ಹೋಗ್ಲಿಲ್ಲ ರೀ. ನೋಡ್ರಿ, ಅಂಗಡ್ಯಾಗ ಇನ್ನೂ 2 ಸಮೋಸ ಉಳಿದಿದ್ದು. ಒಂದು ನಮ್ಮ ಮಗ ತೊಗೊಂಡು ತಿನ್ನತಾನ್ರಿ. ಪಲ್ಯ ಮಾಡಬೇಕು. ಅಪ್ಪಾಜಿ ಸಮೋಸ ತಿನ್ನತಿ? ತಗೋಬಾ. ಹಿಂಗೇನಾರ ಸ್ವಲ್ಪ ಅಂಗಡ್ಯಾಗಿನೂ ಸಮೋಸ ವೆಜ್ ಪಫ್ ಅದು ಉಳಿದ್ರೆ ತೊಗೊಂಡು ಬಂದಿರ್ತೀವಿ. ಎಗ್ ಪಫ್ ಅಂತೂ ಇಲ್ಲಿ ನಾವು ತಿನ್ನಂಗಿಲ್ಲ. ಮತ್ತು ಇಲ್ಲಿ ಓನರು ಸ್ವಾಮಿಗಳು ಅದಾರ, ಹಾಗಾಗಿ
ನಾವು ತರದಲ್ರಿ ಮನೆಗೆ ಅವಾಗಾರ ತೊಗೊಂಬಂದಿರ್ತೇವ್ರಿ. ಆದರೆ ಈ ಶ್ರಾವಣದಾಗ ಕಲಿಸ್ತೇವ್ರಿ. ಸಾಸ್ ಬೇಕೇನೋ? ಅದರಲ್ಲೇ ಅನ್ನ ಮಾಡಿ ಈಗ ಸ್ವಲ್ಪ ಪುಳಿಯೋಗರೆ ಮಾಡ್ಬೇಕ್ರಿ. ಅನ್ನ ಒಗ್ಗರಣೆ ಹಾಕಿ ಪುಳಿಯೋಗರೆ ಮಾಡಿ ಸ್ವಲ್ಪ ಏನಾರ ಸ್ವೀಟ್ ಮಾಡಿ ನೈವೇದ್ಯ ಮಾಡಿಬಿಡ್ತೀನಿ ರೀ ಇವತ್ತು. ಈಗ ಉಡಿ ತುಂಬಿಸುವಾಗ ಕರೆದಿದ್ರು ಅಂತೇಳಿ ಹೊಂಟಿದ್ದೀನಿ ರೀ. ಬರ್ರಿ ಜಲ್ದಿ ಹೋಗ್ಬೇಕ್ರಿ. ಎಲ್ಲ ಅಡುಗೆ ಮಾಡಿಟ್ಟು ಹೋಗೋದು ಲೇಟ್ ಆತ್ರಿ. ಈಗ ಉಡಿ ತುಂಬಿಸ್ಕೊಂಡು ಬಂದೆ ರೀ. ಊಟ ಮಾಡತ್ತೀನಿ ರೀ. ಊಟ ಮಾಡೋಣ ಬರ್ರಿ ಎಲ್ಲರೂ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ ರೀ.